ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಆ್ಯಕ್ಚುಲಿ ಇವಾಗ ನೀವೇನು ನೋಡ್ತಾ ಇದ್ದೀರಂದರೆ ನಮ್ಮ ಆಫೀಸ್ ಟ್ರಿಪ್. ಸೊ ಈ ಟ್ರಿಪ್ಪು ಯಾವ ಥರ ಹೋಯಿತು, ಯಾವ ಥರ ನಾವು ಎಂಜಾಯ್ ಮಾಡಿದ್ದೀವಿ ಅನ್ನೋದೇ ನೀವು ಇವಾಗ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ತುಂಬ ಆಸಮ್ ಆಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ನಾವು ಎಂಜಾಯ್ ಮಾಡಿದ್ದೀವಿ ನಮ್ಮ ಆಫೀಸ್ ಕಡೆಯಿಂದ. ಎಲ್ಲರಿಗೂ ಆಫೀಸಿಗೆ ಬರೋ ಎಲ್ಲರಿಗೂ ಫ್ಯಾಮಿಲೀಸ್ ಇರುತ್ತೆ, ಅವ್ರಿಗೆಲ್ಲ ಟೆನ್ಷನ್ಸ್ ಇರುತ್ತೆ, ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಒಂದು ಟ್ರಿಪ್ಪು, ಒಂದು ಔಟ್ ಆಫ್ ಸ್ಟೇಷನ್ಗೆ ಹೋಗೋದು ಒಂದು ಫ್ರೀ ಮೈಂಡಿಂದ ಅನ್ನುವಾಗ ಅದು ತುಂಬ ನಮಗೆ ರಿಲ್ಯಾಕ್ಸ್ ಕೊಡುತ್ತೆ. ಆ ಥರನೇ ಈ ರಿಲ್ಯಾಕ್ಸೇಷನ್ ಇತ್ತು ನಮಗೆ. ಆ್ಯಂಡ್ ಕೊನೆಗೆ ನನ್ನನ್ನು ನನ್ನ ಮಕ್ಕಳು ಹುಡುಗರು ಆಡಿಸ್ಬಿಟ್ರು, ನಮ್ಮ ಹುಡುಗಿಯರು. ಆ್ಯಂಡ್ ಅವ್ರ ಜೊತೆ ಆಡುವಾಗ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಈವನ್ ನಮಗೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದೆಲ್ಲನೂ ಒಂದು ಕಡೆ ಒಂದು ಟೈಮಲ್ಲಿ ನಾವು ಎಲ್ಲನೂ ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ನೆಮ್ಮದಿಯಾಗಿ ಹೋಗಿ ಬರೋದೇ ಈಗ ಎಂಪ್ಲಾಯೀಸ್ ಟ್ರಿಪ್ಪು. ಆ್ಯಂಡ್ ಎಂಪ್ಲಾಯೀಸು ತುಂಬ ಖುಷಿಯಾದರು. ಸೊ ಇವತ್ತು ಈ ಪಯಣನೇ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನಾವು ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ, ತುಂಬ ಇಂಪಾರ್ಟೆಂಟ್ ಆದ ಜಾಗ. ಬನ್ನಿ ತೋರಿಸ್ತೀನಿ. ಇವಾಗ ಎಲ್ಲರಿಗೂ ಗೊತ್ತಿರ್ಬೋದು, ಹೆಸಿಟ್ಸ್ ಹೋಟೆಲ್, ಮಧುರ್ ಹೋಟೆಲಲ್ಲೇ ನಾವು ನಿಲ್ಸಿದ್ದೀವಿ. ಆ್ಯಂಡ್ ಇಲ್ಲಿ ಎಲ್ಲ ಥರದ ನಾಷ್ಟ ಲೈಕ್ ಮಸಾಲೆ ದೋಸೆ, ಇಡ್ಲಿ, ಪೊಂಗಲ್, ಯಾರಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಕೊನೆಗೆ ಒಂದು ಬ್ಯೂಟಿಫುಲ್ ಆದ ಮಧುರ್ ಕಾಫಿ ಜೊತೆಗೆ ನಾವು ಈ ಜಾಗನ ಬಿಡ್ತೀವಿ. ಆ್ಯಂಡ್ ಕಾಫಿ ಮಾತ್ರ ಫಿಲ್ಟರ್ ಕಾಫಿ ಆಸಮ್ ಆಗಿತ್ತು. ಖಂಡಿತ ಯಾರಾದರೂ ಹೋದರೆ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ನಾವು ನಮ್ಮ ನೆಂಟರು, ನಮ್ಮ ಸ್ನೇಹಿತರು ಇನ್ನು ಕೆಲವರು ಇದ್ದಾರೆ ನೋಡಿ. ಸೊ ಬ್ಯೂಟಿಫುಲ್ ಆಗಿತ್ತು ಅವ್ರ ಕಲರು, ಅವ್ರ ಟೆಕ್ಸ್ಚರು. ಸೊ ಅದೇ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅದೇ ಅವ್ರು ಬಂದು ನಮಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಹೋದಾಗ, ನಿಂತಾಗ ನಮ್ಮ ಹತ್ರ ಬರೋದು, ನೋಡೋದು ಸಖತ್ತಾಗಿತ್ತು. ಸೊ ಅದಕ್ಕೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹಾಯ್ ಹೇಳು. ಸೊ ನಿಮಗೂ ಹಾಯ್ ಹೇಳಿದ್ದಾರೆ. ಹೊಸ ಫ್ರೆಂಡ್ ಇವರು, ಮದ್ದೂರಲ್ಲಿ ನೋಡಿದ್ದು. ಸೊ ಹಾಗೆ ಈ ಫಿಶಸ್ ಎಲ್ಲ ಕಲರ್ ಆಗಿತ್ತು, ಕಲರ್ಫುಲ್ ಆಗಿತ್ತು ಎಲ್ಲ ಫಿಶಸ್ಸು ನೋಡಿಕೊಂಡು ಹಾಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ನಮ್ಮ ಎಂಜಾಯ್ಮೆಂಟ್ ನೀವು ನೋಡ್ತೀರಾ. ಈ ಚಾನಲಲ್ಲಿ ನಿಮಗೆ ಫ್ಯಾಮಿಲಿ ಸಬ್ಜೆಕ್ಟ್ ಬರುತ್ತೆ, ಸ್ವಲ್ಪ UNA ಸಬ್ಜೆಕ್ಟ್ ಬರುತ್ತೆ, ಆ್ಯಂಡ್ ನನ್ನ ಮ್ಯಾಗಿ ಲೈಫ್ ಸ್ಟೈಲ್ ಎಲ್ಲನೂ ನಿಮಗೆ ಸಬ್ಜೆಕ್ಟ್ಸ್ ಬರ್ತಾ ಇರುತ್ತೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ. ಸೊ ಆ್ಯಂಡ್ ಇಲ್ಲಿ ನೋಡಿ, ಇನ್ನೊಂದು ವಿಷಯ, ಇಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಮಗೇನೋ ಒಂಥರ ನಮ್ಮ ಹಳೇದೆಲ್ಲ ಜ್ಞಾಪಕ ಬಂದ್ಬಿಡ್ತು. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಊರುಗಳಿಗೆ ಹೋಗೋದು, ಸೊ ಅವೆಲ್ಲ ಜ್ಞಾಪಕ ಬರ್ತಾ ಇತ್ತು. ಸೊ ವಂಡರ್ಫುಲ್ ಆಗಿತ್ತು. ಲೈಕ್ ನಾವು ಚಿಕ್ಕ ವಯಸ್ಸದೆಲ್ಲ ನಾವು ಎಷ್ಟೋ ವಿಷಯ ಮರ್ತಿರ್ತೀವಿ, ಈಗ ಬೆಳೆದಿರ್ತೀವಿ. ಆ್ಯಂಡ್ ಎಷ್ಟೋ ವಿಷಯ ಮಿಸ್ ಮಾಡ್ಕೋತಾ ಇರ್ತೀವಿ. ಸೊ ಅದೆಲ್ಲ ನನ್ನ ಜ್ಞಾಪಕಕ್ಕೆ ಬರ್ತಾ ಇತ್ತು. ಯಾಕಂದರೆ ನಾವು ಟ್ರಾವೆಲಿಂಗ್ ಮಾಡೋದು ತುಂಬ ಕಡಿಮೆ. ಸ್ವಲ್ಪ ಜನ ಓವರ್ ಟ್ರಾವೆಲ್ಸಲ್ಲಿ ಇರ್ತಾರೆ, ಬಟ್ ತುಂಬ ಜನ ಟ್ರಾವೆಲ್ಸೇ ಮಾಡಲ್ಲ. ಅಂಥವ್ರಿಗೆಲ್ಲ ಇದು ಒಂಥರ ತುಂಬ ಸೂಪರ್ಬಾಗಿ ಅಟ್ಮಾಸ್ಫಿಯರ್ ಕೊಟ್ಟಿತ್ತು. ಆ್ಯಂಡ್ ಎಲ್ಲ ಡ್ಯಾನ್ಸ್ ಆಡಿ ಸುಸ್ತಾಗಿ, ಟಯರ್ಡ್ ಆಗಿ ಒಂದು ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಬ್ರೇಕಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಬಿಡಲ್ಲ, ನನ್ನ ಮಗ ಶುರು ಹಚ್ಕೊಂಡ ಡ್ಯಾನ್ಸಿಗೆ. ದೆನ್ ಅಗೇನ್ ಹಂಗೆ ಸ್ಲೋ ಎಲ್ಲರೂ ಡ್ಯಾನ್ಸಿಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಆ್ಯಂಡ್ ಆ್ಯಕ್ಚುಲಿ ದಿಸ್ ಟ್ರಿಪ್ ಏನಕ್ಕಂದರೆ ಈಗ ಎಲ್ಲರೂ ಚೆನ್ನಾಗಿ ಅಚೀವ್ಮೆಂಟ್ ಮಾಡಿದ್ರು, ಒಳ್ಳೆ ಟಾರ್ಗೆಟ್. ಸೊ ಅದಕ್ಕೋಸ್ಕರನೇ ಈ ಟ್ರಿಪ್ ಅರೇಂಜ್ಮೆಂಟ್ ಆಗಿದೆ ಮ್ಯಾನೇಜ್ಮೆಂಟ್ ಕಡೆಯಿಂದ. ಸೊ ಇದು ಒಂದು ಎಂಕರೇಜ್ಮೆಂಟ್ ಥರ ನಮ್ಮ ಹುಡುಗರುಗಳಿಗೆ. ಸೊ ಆ ವ್ಯೂ ಪಾಯಿಂಟ್ ಅಂತೂ ಬೇರೆ ಲೆವೆಲಲ್ಲಿ ಇತ್ತು ನಿಜವಾಗ್ಲೂ. ತುಂಬ ವೀಡಿಯೋಸ್ ಹಿಡಿದು ಹಾಕ್ಬೇಕು ಅಂದ್ಕೊಂಡೆ, ಬಟ್ ಟೈಮ್ ಸಾಲದು. ಇವನ್ ನಾನು ಎಂಜಾಯ್ಮೆಂಟಲ್ಲಿ ಮುಳುಗ್ಬಿಟ್ಟೆ. ಸೊ ಅದಕ್ಕೋಸ್ಕರ ನನಗೆ ಪೂರ್ತಿ ವ್ಯೂಸ್ ತೋರ್ಸೋಕ್ಕಾಗಲಿಲ್ಲ, ಕ್ಷಮಿಸಿ. ಬಟ್ ಆಲ್ಮೋಸ್ಟ್ ನನ್ನ ಕೈಲಿ ಎಷ್ಟು ಆಗುತ್ತೋ ನಾನು ಇದರಲ್ಲಿ ನಿಮಗೆ ವಿಡಿಯೋ ತೋರಿಸ್ತೀನಿ. ನೋಡಿ, ನೀವು ಎಂಜಾಯ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ, ಕಮ್ ಲೆಟ್ಸ್ ಗೋ. ಸೊ ಇವಾಗ ನಾವು ಬಂದಿರೋದು ಎಲ್ಲಿ ಅಂದರೆ ಗಗನ ಚುಕ್ಕೆ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಬಂದು ವಾಟರ್ ಫಾಲ್ಸು ತುಂಬ ಕಮ್ಮಿ ಇದೆ, ನೀರು ಕಮ್ಮಿ ಇದೆ ಅಂತ ಹೇಳಿದ್ರು. ಬಟ್ ಈ ಒಂದು ಪರವಾಗಿಲ್ಲ ಅಂತೇಳಿ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ಬಟ್ ಇಟ್ ವಾಸ್ ನೈಸ್, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಹೋಗೋದಕ್ಕೆ ನನಗೇನು ದಾರಿ ಇಲ್ಲ, ಮೀನ್ಸ್ ಬಿಡ್ತಾ ಇರಲಿಲ್ಲ.
ದೆನ್ ಅಗೇನ್ ನಾವು ನೆಕ್ಸ್ಟ್ ಇದಕ್ಕೆ ಹೋದ್ರಿ, ಅದ್ ಯಾವುದು ಅಂತ ಬನ್ನಿ ತೋರಿಸ್ತೀನಿ. ಸೊ ಇದೇ ಅದು ಪ್ಲೇಸು, ಬನ್ನಿ ಬನ್ನಿ ಹೋಗೋಣ. ಅಂಡ್ ಇಲ್ಲಿನೂ ತುಂಬಾ ಸ್ನೇಹಿತರು ಇದ್ರು, ಎಲ್ಲರ ಜೊತೆನೂ ಕಿತ್ಕೊಳ್ಳೋದು ಜಾಸ್ತಿ, ಕೋತಿಗಳ ಕಾಟ ಜಾಸ್ತಿ ಇಲ್ಲಿ. ಆಕ್ಚುಲಿ ಎಲ್ಲರ ಹತ್ರನು ಇವನ್ ವಾಟರ್ ಬಾಟಲ್ ಸಹ ಕಿತ್ಕೊಂಡ್ಬಿಡ್ತು. ಊಟ ಆಹಾರ ಏನು ತಗೊಂಡೋಗಲ್ಲಿ ತಿನ್ನಕ್ಕಾಗಲ್ಲ ಸತ್ಯವಾಗ್ಲು. ಅದ್ ನೋಡ್ಬಿಟ್ರೆ ಮಾತ್ರ ಎಲ್ಲ ಕಿತ್ಕೊಂಡ್ಬಿಡತ್ತೆ. ಸೊ ಇದೇ ಪ್ಲೇಸ್ ನಾನು ಹೇಳಿದ್ದು, ಇದು ನನ್ ಅದರ್ ದೆನ್ ದಟ್ ಬಾರಚುಕ್ಕಿ. ಇಲ್ಲಿ ನೀವ್ ಯಾರಾದ್ರೂ ಹೋಗಿದ್ದಿದ್ರೆ ಕಮೆಂಟ್ ಮಾಡಿ ಹೇಳಿ, ಅಂಡ್ ಇವನ್ ಲೈಕು ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಓಕೆ, ಸೊ ನೋಡಿ ಆ ವ್ಯೂ ಪಾಯಿಂಟ್ ನಾನು ಹಿಡ್ದಿದ್ದೀನಿ. ಸೊ ಸಕ್ಕತ್ತಾಗಿತ್ತು ಆಕ್ಚುಲಿ ನೋಡಕ್ಕೆ. ಬಟ್ ಅಲ್ಲಿ ಒಂದು ಬ್ಯಾರಿಯರ್ ಏನಂದ್ರೆ ತುಂಬಾ ಬಿಸಿಲು ರೀ, ಬಿಸಿಲಲ್ಲಿ ಇರಕ್ಕಾಗ್ಲಿಲ್ಲ. ಅಷ್ಟು ಬಿಟ್ರೆ ಕ್ಲೈಮೇಟ್ ಒಂದು ಬಿಸಿಲಿತ್ತು, ಅಷ್ಟು ಬಿಟ್ರೆ ಎಲ್ಲ ಸಕ್ಕತ್ತಾಗಿತ್ತು. ನೋಡಿ ನಮ್ ಕೊಲೀಗ್ ಜೊತೆ ನಾನೊಂದು ಫೋಟೋ ವಿಡಿಯೋ ಮಾಡಿದ್ದೀನಿ. ಸಿ ದ ನೇಚರ್, ಲವಬಲ್ ನೇಚರ್, ಸೋ ನೈಸ್ ಇಟ್ ಇಸ್. ಹಾಗೆ ನೋಡ್ಕೊಂಡ್ ಬನ್ನಿ. ಮತ್ತೆ ಹಾಗೆ ನಮ್ಮ ಎಂಪ್ಲಾಯೀಸ್, ನಮ್ಮ ಹುಡುಗರು ಹೇಳ್ತಾ ಇದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ದೆನ್ ಅಗೇನ್ ನಾವಲ್ಲಿ ಸ್ವಲ್ಪ ವಿಡಿಯೋಸು ಮತ್ತೆ ಫೋಟೋಸು ಇಟ್ಕೊಂಡ್ವಿ. ಆದ್ರೆ ತುಂಬಾ ಜನ ವಿಸಿಟರ್ಸ್ ಬರ್ತಾ ಇದ್ರು ಅಲ್ಲಿ. ಅಂಡ್ ಅದನ್ನು ಸ್ವಲ್ಪ ಟೂರಿಸ್ಟ್ ಸ್ಪಾಟ್ ಇರೋದ್ರಿಂದ ತುಂಬಾ ಜನ, ಅದು ವೀಕೆಂಡ್ ಅಲ್ವಾ, ಸಂಡೇ ನಾವು ಹೋಗಿದ್ದು, ತುಂಬಾ ಜನ ಕ್ರೌಡೆಡ್ ಆಗಿತ್ತು ಪ್ಲೇಸ್. ಬಟ್ ಏನಂದ್ರೆ ಆ ಫಾಲ್ಸ್ ಅಲ್ಲಿ ನಮ್ಗೆ ಆಡಕ್ ಆಗ್ಲಿಲ್ಲ. ಆಕ್ಚುಲಿ ಆ ಫಾಲ್ಸ್ಗೆ ಬಂದು ದಾರಿ ಇದೆ, ಬಟ್ ಬ್ಲಾಕ್ ಮಾಡಿದ್ರು ಫಾರ್ ಸರ್ಟನ್ ರೀಸನ್. ಎಚ್ಚರಿಕೆನೂ ಮಾಡಿದ್ರು ಆ ಕಡೆ ಹೋಗ್ಬಾರ್ದು ಅಂತೇಳಿ. ಓಕೆ, ಸೊ ಎಲ್ಲ ಗೌರ್ಮೆಂಟ್ ಮಾಡಿದಾರೆ, ಏನಾದ್ರೂ ಒಳ್ಳೇದಕ್ಕೆ ಇರ್ಬೋದು, ಏನಾದ್ರು ಡೇಂಜರ್ ಝೋನ್ ಇರ್ಬೋದು. ಸೊ ಅದಕ್ಕೋಸ್ಕರ ಮೇ ಬಿ ಟೈಮ್ ಬೇಂಗೆ ಕ್ಲೋಸ್ ಮಾಡಿದಾರ ಏನಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ವ್ಯೂಸ್ ತಗೊಂಡು ನೋಡ್ಕೊಂಡು ಜಸ್ಟ್ ಬಂದ್ವಿ. ಇಲ್ಲಿಂದ ವ್ಯೂ ಮಾಡ್ಕೊಂಡು ಸೀನರೀಸ್ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ಸ್ಪಾಟಿಗೆ ಹೋದ್ರಿ. ಆ ಸ್ಪಾಟ್ ಏನಂತೇಳಿ ನೀವು ಅಷ್ಟೊತ್ತಿಗೆ ಗೆಸ್ ಮಾಡ್ತಾ ಇರಿ, ಅಷ್ಟೊತ್ತಿಗೆ ನಾನು ವ್ಯೂಸ್ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ಬನ್ನಿ. ನೋಡಿ ಕೋತಿಗಳ ಕಾಟ ತಾಳಲಾರ್ದು ಅಲ್ಲಿ ಎಲ್ಲರ ಹತ್ರನೂ ಕಿತ್ಕೊಂಡು ತಿಂತಾ ಇತ್ತು. ಆಕ್ಚುಲಿ ನನ್ ಮಗನ ಹತ್ರ ಐಸ್ ಕ್ರೀಮ್ ಕೊಟ್ಟಿದ್ದೆ, ನಾನ್ ಬೇಡ ಬೇಡ ಅಂದ್ರು ಅಂತ ತಗೊಂಡಿದ್ದ. ಬಟ್ ಆ ಕೋತಿ ಬಿಡ್ಲಿಲ್ವೇ, ಅದ್ ಬಂದು ಹಿಡ್ಕೊಂತ ಅವ್ನ ಹಂಗೆ ಬಿಸಾಕ್ಬಿಟ್ಟ, ಹಂಗೆ ಹೋಗಿ ತಗೊಂಡ್ಬಿಡ್ತದನ್ನ, ಕ್ಯಾಚ್ ಹಾಕೊಂತದ್ದು ಕರೆಕ್ಟ್ ಆಗಿ. ಅದಕ್ಕೆ ಹೇಳ್ದೆ ನಾನು ಏನು ಇಲ್ಲಿ ತಗೋಬೇಡ, ನಾವು ಬಸ್ಸಲ್ಲಿ ಹೋದ್ಮೇಲೆ ನಾವ್ ಏನಾದ್ರು ತಗೊಳೋಣ ಅಂತ ಹೇಳಿ ಸಮಾಧಾನ ಮಾಡಿ ಅವನಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಆ್ಯಂಡ್ ಫ್ರೆಂಡ್ಸ್, ಈ ಸ್ಟೇರ್ಕೇಸ್ ತುಂಬಾನೇ ಲಾಂಗ್ ಆಗಿದೆ. ಆಕ್ಚುಲಿ ನೋಡಕ್ ನಿಮ್ಗೆ ಈಸಿ ಅನ್ನಿಸ್ಬೋದು, ಬಟ್ ಲಿಟಲ್ ಬಿಟ್ ಟಫ್. ಈ ಬಿಸಿಲಲ್ಲಂತೂ ನಡೆಯೋಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಬಟ್ ಅಲ್ಲಿ ಇನ್ನೊಂದೇನಂದ್ರೆ, ನೀವು ಸ್ಟೆಪ್ಸ್ ಇಳಿಯೋದು ಸ್ವಲ್ಪ ಈಸಿ ಇರುತ್ತೆ, ಬಟ್ ನೀವು ಹತ್ತುವಾಗ ರಿಯಲ್ ಪೇನ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ತರ ಇತ್ತದು. ಬಟ್ ಓಕೆ, ಒಂದ್ಸರಿ ನಾವು ನೇಚರ್ ನೋಡೋಕ್ಕೋ, ಒಂದು ವ್ಯೂ ನೋಡೋಕ್ಕೋ, ಒಂದು ಟ್ರಿಪ್ಗೆ ಹೋದಾಗ ಇಟ್ಸ್ ಓಕೆ, ಇದೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಅಲ್ವಾ. ಸೊ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿತ್ತು. ಟ್ರಿಪ್ ಮುಗಿಸ್ಕೊಂಡು ಅಲ್ಲಿಂದ ಒಂದು ಫೋಟೋಸು ವಿಡಿಯೋಸು ಎಲ್ಲ ಮಾಡಿಕೊಂಡು, ಫೋಟೋ ಹಿಡ್ಕೊಂಡು, ವೀಕೆಂಡ್ ಇರೋದ್ರಿಂದ ಅಲ್ಲಿ ತುಂಬಾನೇ ಕ್ರೌಡೆಡ್ ಆಗು ಇತ್ತು. ಮತ್ತೆ ನೀವು ನಿಂತ್ಕೊಂಡು ನೋಡಿದಾಗ ವ್ಯೂ ಪಾಯಿಂಟ್ ತುಂಬಾ ಆಳ ಅನ್ನಿಸ್ತಾ ಇತ್ತು, ಸ್ವಲ್ಪ ಭಯಂಕರವಾಗೇ ಇತ್ತು ಅದು, ಆ ಕಾಡು ಥರ ಇರೋದು ನೋಡೋಕ್ಕೆ. ಬಟ್ ಆ ಫಾಲ್ಸಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಬಟ್ ವಿ ಕುಡ್ ನಾಟ್ ಗೋ ಫಾರ್ ಸರ್ಟನ್ ರೀಸನ್ ಏನಂತ ಗೊತ್ತಿಲ್ಲ. ಮೇ ಬಿ ಆ ಥರ ಬ್ಲಾಕ್ ಮಾಡಿರಂದ್ರೆ ರೀಸನ್ ಇದ್ದೇ ಇರುತ್ತೆ. ನಾವು ಅದನ್ನು ಫೈನಲಿ ಮುಗಿಸ್ಕೊಂಡು ನಾವು ಮೇಲೆ ಹತ್ಬಿಟ್ರಿ. ತುಂಬ ಹೊತ್ತು ಅಲ್ಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಕಾರಣ ತುಂಬ ಬಿಸಿಲು.
ಆ್ಯಂಡ್ ಅಲ್ಲಿ ಶೆಲ್ಟರ್ ಪಾಯಿಂಟ್ ಏನು ಇರಲಿಲ್ಲ. ಒಂದು ಕಡೆ ಒಂಥರ ಚಿಕ್ಕ ಶೆಲ್ಟರ್ ಪಾಯಿಂಟ್ ಇತ್ತು, ಬಟ್ ಅದ್ರ ಫುಲ್ ಆಗ್ಬಿಟ್ಟಿದ್ರು. ಸೊ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೋ ಕುತ್ಕೊಳ್ಳೋಕ್ಕೋ ಚಾನ್ಸ್ ಇರಲಿಲ್ಲ. ನೋಡಿ, ಇದೇ ಒಂದು ವ್ಯೂ ಪಾಯಿಂಟ್, ಆ್ಯಕ್ಚುಲಿ ಲಾಸ್ಟ್ ವ್ಯೂ ಪಾಯಿಂಟ್ ಇದೆ. ಇಲ್ಲೇ ನಾವು ಫೈನಲ್ ಮಾಡ್ಕೊತೀವಿ. ಈ ಪಕ್ಕದಲ್ಲೇ ನಮ್ಗೆ ಇನ್ನೊಂದು ಸ್ಟೆಪ್ಸ್ ಇದೆ ಹೋಗೋಕ್ಕೆ, ಬಟ್ ಅದನ್ನ ಜಸ್ಟ್ ಅಲ್ಲಿ ಒಂದು ಮರ ಆ ಥರ ಎಲ್ಲ ಏನೇನೋ ಬ್ರಾಂಚಸ್ ಎಲ್ಲ ಹಾಕಿ ಸ್ವಲ್ಪ ಟೈಮಿಂಗ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಇದನ್ನ ನಾನು ಝೂಮ್ ಮಾಡಿ ಹಿಡ್ದಿರೋದು. ಬ್ಯೂಟಿಫುಲ್ ಆಗಿತ್ತು ನೋಡೋಕ್ಕೆ. ನೋಡೋಣ, ಇನ್ನು ಯಾವಾಗಾದ್ರೂ ಓಪನ್ ಆಗಿದ್ರೆ ನಾವು ಹೋಗ್ಬಿಟ್ಟು ಹಿಡಿದು ತೋರಿಸ್ತೀವಿ. ಬಟ್ ಐ ಥಿಂಕ್ ಕೆಲವು ಜನ ನೋಡಿರ್ತೀರಾ, ವ್ಯೂಸ್ ಎಲ್ಲ ಹೋಗಿ ಆಡಿರ್ತೀರಾ. ಆ ಥರ ಇದ್ರೆ ಕಮೆಂಟ್ ಮಾಡಿ ಹೇಳಿ. ಸೊ ವ್ಯೂ ಮಾತ್ರ ಸಖತ್ತಾಗಿತ್ತು, ನಿಂತ್ಕೊಂಡು ಅಲ್ಲಿಂದ ಹಿಡ್ದಿದ್ದು. ಆ್ಯಂಡ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ವ್ಯೂ ಮಾಡಿ ನಾವಲ್ಲಿ ಒಂಚೂರು ಸೆಲ್ಫಿ ಫೋಟೋ ಅದೆಲ್ಲ ಹಿಡ್ಕೊಂಡ್ವಿ. ಮತ್ತೆ ಅಲ್ಲಿಂದ ಮೇಲತ್ತಕ್ಕೆ ಶುರು ಮಾಡಿದ್ವಿ. ಆ ಮೇಲೆ ಹತ್ತುವಾಗಲೇ ಮೈ ಗಾಡ್ ತುಂಬ ಕಷ್ಟ ಅನ್ನಿಸ್ತು. ಒಂದೊಂದು ಸ್ಟೆಪ್ಪು ನಮಗೆ ಒಂದೊಂದು ಬೆಟ್ಟ ದಾಟೋ ಥರ ಇತ್ತು. ಸೊ ಈಗ ಅಷ್ಟು ಮೇಲೆ ಹತ್ಕೊಂಡು ಹೋಗ್ಬೇಕು ಹೆಂಗಪ್ಪ ಅಂದ್ಕೊಂಡ್ವಿ, ಬಟ್ ಅದು ಹತ್ಕೊಂಡ್ವಿ. ಆದರೆ ನಮ್ಮ ಹುಡುಗರು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ ಬಿಸಿಲಲ್ಲೂ ಸಹ ಕನ್ನಡಿ ಹಾಕ್ಕೊಂಡೆಲ್ಲ ಫೋಟೋ ಹಿಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಮಾಡಿ ಅಂದ್ಕೊಂಡು ನಾವಲ್ಲಿಂದ ಬಂದ್ಬಿಟ್ವಿ. ತುಂಬ ಹೊತ್ತಿರೋಕ್ಕಾಗಲಿಲ್ಲ. ಸರಿ, ಅಲ್ಲಿಂದ ಬಂದು ನಿಮಗೆ ಇನ್ನೊಂದ್ಸರಿ ಆ ಜಾಗ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂತೇಳಿ ನಾವು ಬರುವಾಗಲೇ ಇದಿತ್ತು. ಸೊ ಇದ್ರ ಮೇಲೆ ಭಾರ ಚುಕ್ಕಿ ಅಂತ ಬರ್ದು ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ರು. ಸೊ ಅದನ್ನು ತೋರ್ಸೋಣ ಅಂದ್ಬಿಟ್ಟು ತೋರಿಸಿದ್ದಾಯಿತು. ಸೆಕೆಂಡ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಪಾಟು, ಆ್ಯಸ್ ಐ ಟೋಲ್ಡ್ ಯು, ಲಂಚ್ ಟೈಮ್. ಸೊ ಅದನ್ನು ಇದು ನೋಡಿಕೊಂಡು ಎರಡು ಲೊಕೇಶನ್ ನೋಡ್ಕೊಂಡು ಬರೋಷ್ಟರೊಳಗೆ 1 o'clock ಆಗೋಯ್ತು. ಸೊ ಹಾಗೆ ನಾವು ಲಂಚ್ ಮುಗಿಸ್ಕೊಳ್ಳೋಣ ನಾನ್ ವೆಜ್ಜಲ್ಲಿ ಅಂದ್ಕೊಂಡು. ನಾನ್ ವೆಜ್ ಇಲ್ಲದೆ ಲಂಚ್ ಇರೋದು ಯಾವ ಮಹಾ ಅಲ್ವಾ. ಸೊ ಆ ಥರ ಒಂದು ಲಂಚೇ ಅಲ್ಲ. ಸೊ ಆ ಥರ ಇಲ್ಲಿ ನಮಗೊಂದು ಸೂಪರ್ಬಾಗಿ ಲಂಚ್ ಆರ್ಗನೈಸ್ ಆಗಿತ್ತು ಹೋಟೆಲಲ್ಲಿ. ಆ್ಯಂಡ್ ಅವ್ರೂರು ಸ್ಟೈಲಲ್ಲಿ ನಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸರ್ವ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ಸ್ವಲ್ಪ ನಡ್ಕೊಂಡೆ ನಾವು ತಲಕಾಡ್ಗೆ ಹೋದ್ವಿ. ಅಲ್ಲೇ ಈ ಸ್ಪಾಟ್ ಇದೆ, ತುಂಬ ಸೂಪರ್ಬಾಗಿತ್ತು ಈ ಸ್ಪಾಟು ಕೂಡ. ಫಸ್ಟು ನಾವು ಒಂದು ದೋಣಿಯಲ್ಲಿ ನಾವು ಒಂದು ಬೋಟಿಂಗ್ ಮಾಡಿದ್ವಿ, ಆಮೇಲೆ ನಾವು ನೀರಲ್ಲಿ ಇಳಿದ್ವಿ. ಬೋಟಿಂಗ್ ತುಂಬ ಸೂಪರಾಗಿತ್ತು. ವ್ಯೂಸ್ ಎಲ್ಲ ಸಖತ್ತಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ನೀರು ಬಂದು ತುಂಬಾ ಕಡಿಮೆ. ಆ್ಯಕ್ಚುಲಿ ಎಷ್ಟೇ ನಡ್ಕೊಂಡು ಹೋದ್ರೂ ಕೂಡ ನಮಗೆ ನೀರು ಬಂದು ಮುಳುಗೋ ಥರ ಆಗಲಿಲ್ಲ. ನೀರು ತುಂಬ ಕಮ್ಮಿ ಇತ್ತು. ಇಲ್ಲಿ ನೋಡಿ, ನಮ್ಮ ಎಂಪ್ಲಾಯೀಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನ ಮಗ ಅಂತ ಇನ್ನೂ ಎಂಜಾಯ್ ಮಾಡ್ದ. ಅವ್ನು ನೀರಿಂದ ಆಚೆ ಬರಲೇ ಇಲ್ಲ. ನಾವು ಹೋಗಿ ಒಂದು 5 minutes 10 minutes ವಾಟ್ರಲ್ಲಿ ಇದ್ಬಿಟ್ಟು ಆಚೆ ಬಂದ್ಬಿಟ್ವಿ, ಬಟ್ ಅವ್ನು ಬರಲೇ ಇಲ್ಲ. ಅವ್ನು ನೀರಲ್ಲೇ ಇದ್ದ. ಕೊನೆಗೆ ನಾನು ಒಂದು 10-20 ಸಲ ಕರೆದ ಮೇಲೆ ಅವ್ನು ಬಂದಿದ್ದು. ಇದು ಬೋಟಿಂಗ್ ಬಂದು ಜಸ್ಟ್ ಒಬ್ಬರಿಗೆ 50 rupees. ಇದು ನೀವು ಬಂದು ಲೈಕ್ ಲಾಂಗ್ ಡ್ರೈವ್ ಅಂತಲೂ ಇದೆ, ಒಂದು ಶಾರ್ಟ್ ಡ್ರೈವ್ ಅಂತಲೂ ಇದೆ. ಲಾಂಗ್ ಡ್ರೈವ್ ಬಂದು ಒಬ್ಬರಿಗೆ 100 rupees ಆಗುತ್ತೆ. ಅದೇನಾಗುತ್ತೆ ಅಂದರೆ ಫುಲ್ಲು ಲಾಸ್ಟ್ ಕೊನೆವರೆಗೂ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ, ಅದಕ್ಕೆ 100 rupees ಅಂತೆ. ಇಲ್ಲ ನಮಗೆ ಶಾರ್ಟೇ ಸಾಕು ಅಂದರೆ ಒಬ್ಬರಿಗೆ 50 rupees. ಅದು ಬಂದು ಹಾಫಲ್ಲೇ ಅವ್ರು ಬಂದು ಕಟ್ ಮಾಡ್ಕೊಂಡ್ಬಿಡ್ತಾರೆ, ಅಷ್ಟೇ ಡಿಫ್ರೆನ್ಸು. ನಾವು ಲಾಂಗ್ ಹೋಗೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಾವು ನೀರಲ್ಲಿ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಕಡಿಮೆ ಟೈಮ್ ಇರೋದ್ರಿಂದ ನೀರಲ್ಲಿ ನಾವು ಸ್ಪೆಂಡ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಬಂದಿದ್ದೀವಿ. ಸೊ ಅದಕ್ಕೆ ನಾನು ಶಾರ್ಟ್ ಡ್ರೈವೇ ಸಾಕು ಅಂತ ಹೇಳಿದೆ. ಆ ಶಾರ್ಟ್ ಡ್ರೈವೇ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾವು ಇದರಲ್ಲೇ ಫುಲ್ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅಂತೇಳಿ ವಿ ಡಿಸೈಡೆಡ್.
ಸೊ ಫೈನಲ್ ಆಗಿ ನಮ್ಮ ಬೋಟಿಂಗ್ದು ಮುಗೀತು. ನಿಮಗೂ ಈ ವಿಡಿಯೋ ತುಂಬ ಇಷ್ಟ ಆಗಿರಬೇಕು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮರಿದೇ ಮಾಡಿ. ಪ್ಲಸ್ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ನನಗೆ ಸಪೋರ್ಟ್ ಮಾಡಿ. ಸೊ ನೋಡಿ, ನಮ್ಮ ಎಂಪ್ಲಾಯೀಸ್ ನಿಮ್ಮೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾರೆ. ಕೊನೆಗೆ ನಮ್ಮ ಬೋಟಿಂಗ್ ಮುಗೀತು. ಇನ್ನೇನು ನಾವು ಇಳಿಬೇಕು. ಇಳಿದ್ಬಿಟ್ಟು ನಾವು ನೀರಲ್ಲಿ ಇಳಿತೀವಿ. ನೀರಲ್ಲಿ ಇಳಿದ್ಮೇಲೆ ಸ್ವಲ್ಪ ಎಂಜಾಯ್ ಮಾಡ್ತೀವಿ. ದೆನ್ ಅಗೇನ್ ಬ್ಯಾಕ್ ಟು ದ ಬಸ್ ಅಷ್ಟೇ. ಸೊ ಈ ದಿನ ಆ್ಯಕ್ಚುಲಿ ನಾವು ಅಲ್ಲಿ 3 ಸ್ಪಾಟ್ಸ್ಗೆ ಹೋಗಿರೋದು. ಯಾಕಂದರೆ ಸಮಯ ತುಂಬ ಕಡಿಮೆ ಇತ್ತು. ಆ್ಯಂಡ್ ಇದು ಫಸ್ಟು ಟ್ರಿಪ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಅಷ್ಟೊಂದೇನು ತುಂಬ ಪ್ಲ್ಯಾನ್ ಮಾಡಲಿಲ್ಲ. ನೆಕ್ಸ್ಟ್ ಟ್ರಿಪ್ಸ್ ಆ ಥರ ಏನಾದ್ರು ಆದರೆ ಖಂಡಿತ ನಿಮಗೆ ತುಂಬ ಪ್ಲೇಸಸ್ನ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಇಳಿದಾಯಿತು. ವಿ ಆರ್ ಜಸ್ಟ್ ಗೋಯಿಂಗ್ ಟು ದ ವಾಟರ್. ಆಟ ಆಡ್ಬಿಟ್ಟು ಬರೋಣ ಅಂತೇಳಿ ಜಸ್ಟ್ ಸ್ವಲ್ಪ ಹೊತ್ತು ನಾವು ಹೋಗ್ಬಿಟ್ಟು ಇದ್ಬಿಟ್ಟು ಬಂದ್ಬಿಟ್ವಿ. ತುಂಬ ಹೊತ್ತು ನಾವು ನೀರಲ್ಲಿ ಸೋಕಾಗಲಿಲ್ಲ. ನನ್ನ ಮಗ ಅಂತೂ ಫುಲ್ಲು ನೀರಲ್ಲೇ ಇದ್ದ. ಸ್ವಲ್ಪ ಹೆದರಿಕೆ ಇತ್ತು ಎಲ್ಲಿ ಕೋಲ್ಡ್ ಆಗುತ್ತೋ ಅಂತ. ಬಟ್ ಏನೂ ಆಗಲಿಲ್ಲ, ಕೋಲ್ಡು ನೆಗಡಿ ಏನೂ ಆಗಲಿಲ್ಲ. ಈ ವಾಟರ್ ತುಂಬ ಸೂಟ್ ಆಯಿತು. ನನಗೂ ಅಷ್ಟೇ ಏನು ಕೋಲ್ಡು ನೆಗಡಿ ಎಂಥದೂ ಆಗಲಿಲ್ಲ. ತಿರ್ಗಾ ನಾವು ಕೋಲ್ಡ್ ಆಗೋ ಥರ ಅನ್ನಿಸ್ತು. ಬಟ್ ನಮ್ಮೂರಿಗೆ ಬಂದಿದ ತಕ್ಷಣ ನಮಗೆಲ್ಲ ಸರಿ ಹೋಗಿತ್ತು. ಸ್ವಲ್ಪ ಹೊತ್ತು ನಾವು ಆಡ್ಬಿಟ್ಟು ಹಾಗೆ ಬಂದ್ಬಿಟ್ವಿ. ಸ್ವಲ್ಪ ಹೊತ್ತು ಆಡ್ಬಿಟ್ಟು ನಾವು ವೆಂಟ್ ಬ್ಯಾಕ್ ಟು ದ ಬಸ್. ಡ್ರೆಸ್ ಚೇಂಜಸ್ ಎಲ್ಲ ಮಾಡಿಕೊಂಡು ತಿರ್ಗಾ ನಾವು ಬಸ್ಸಿಗೆ ಬಂದ್ಬಿಟ್ವಿ. ಅಲ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗು, ನಾನು ಔಟ್ಸೈಡ್ ವ್ಯೂಸ್ಗಿಂತನೂ ಔಟ್ಸೈಡ್ ಆಡೋಕ್ಕಿಂತನೂ ನಾನು ಬಸ್ಸಲ್ಲಿ ತುಂಬಾ ಎಂಜಾಯ್ ಮಾಡಿದೆ. ಯಾಕಂದರೆ ನಮ್ಮ ಹುಡುಗರು ತುಂಬಾ ಖುಷಿಯಾಗಿ ಆಡ್ತಾಯಿದ್ರು. ತುಂಬಾ ನಾನು ಎಂಜಾಯ್ ಮಾಡಿದ್ದು ಬಸ್ಸಲ್ಲೇ, ಫ್ರ್ಯಾಂಕ್ಲಿ ಸ್ಪೀಕಿಂಗು. ಎಲ್ಲ ಅದರಲ್ಲಿ ಡ್ಯಾನ್ಸ್ ಆಡೋ ಶುರು ಹಚ್ಕೊಂಡ್ರು. ನೀವು ನಂಬ್ತಿರೋ ಇಲ್ವೋ ಫ್ರೆಂಡ್ಸ್, ಸ್ಟಾರ್ಟ್ ಆದಾಗ ಆಡಿದ್ದು ಕೊನೆಗೂ ಸ್ಟಾಪ್ ಆಗಿದ್ದು ನಾವು ನಮ್ಮ ಆಫೀಸ್ಗೆ ಹೋದ್ಮೇಲೆ ಅದು ಸ್ಟಾಪ್ ಆಗಿದ್ದು. ಅಲ್ಲಿವರೆಗೂ ಸ್ವಲ್ಪನೂ ಎನರ್ಜಿ ಕಮ್ಮಿ ಆಗದೆ ಎಲ್ಲರೂ ಆಡಿದ್ರು. ಸರಿ, ನನಗೂ ಹಾಡೋಕ್ಕೆ ಹೇಳಿದ್ರು. ಇನ್ನೇನು ನಾವು ಆಫೀಸ್ಗೆ ಹೋಗ್ಬಿಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ಬಿಡ್ತೀವಿ, ಇನ್ನು ನೀನಾಯಿತು ನಾನಾಯಿತು ಅನ್ನೋ ಥರ ಇರ್ತಾರೆ. ಎಂಜಾಯ್ಮೆಂಟ್ ಇರಲ್ಲ. ಆಫೀಸಲ್ಲಿ ಎಂಜಾಯ್ಮೆಂಟ್ ಅಂದರೆ ನಾವು ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಸೊ ಇನ್ನು ಸ್ವಲ್ಪ ಹೊತ್ತೇ ಇದೆ ನಾವು ಎಂಜಾಯ್ ಮಾಡೋಕ್ಕೆ ಅಂಥೇಳಿ ಇವನ್ ನನ್ನ ಹೇಳಿಬಿಟ್ರು. ಸರಿ, ಹುಡುಗರ ಜೊತೆ ನಾನು ಸ್ವಲ್ಪ ಡ್ಯಾನ್ಸ್ ಮಾಡಿದೆ. ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಅದಾಗಿದ್ಮೇಲೆ ಸುಸ್ತಾದ್ರೂ ಅವ್ರ ಎನರ್ಜಿ ಲೆವೆಲ್ ಅಂತೂ ಒಂಚೂರು ಕಮ್ಮಿ ಆಗಲಿಲ್ಲ. ಹುಡುಗರು ಬಹಳ ಎಂಜಾಯ್ ಮಾಡಿ ಆಡ್ತಾನೇ ಇದ್ದರು ಬಸ್ಸಲ್ಲಿ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಆ್ಯಂಡ್ ಸಖತ್ತಾಗಿತ್ತು ಅಟ್ಮಾಸ್ಫಿಯರು. ಮತ್ತು ಎಲ್ಲ ಎಂಪ್ಲಾಯೀಸ್ ಪ್ರತಿಯೊಬ್ಬರೂ ಆಡಿದ್ರು. ಐ ಲೈಕ್ ಇಟ್ ಎ ಮಚ್ ಆ್ಯಂಡ್ ಈವನ್ ಐ ಎಂಜಾಯ್ಡ್ ಅ ಲಾಟ್. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಈ ಥರ ಟ್ರಿಪ್ಸು ಇನ್ನೂ ಬರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ ಮಿನಿ ಏನೇನು ವ್ಲಾಗ್ಸ್ ಇದೆ ನಂದು, ಮಿನಿ ವ್ಲಾಗ್ ಆಗಲಿ, ಲಾಂಗ್ ವಿಡಿಯೋಸು ಎಲ್ಲನೂ ನಾನು ಹಾಕ್ತಾ ಇರ್ತೀನಿ. ಸೊ ನೋಡಿ, ನೀವೆಲ್ಲ ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ ಇದು ಹೇಳಕ್ಕೆ ಮರ್ತುಬಿಟ್ಟೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಕ್ಯಾಚ್ ಯು ಲೇಟರ್ ಫಾರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಫ್ರಮ್ ಯೋರ್ ಮ್ಯಾಗಿ. ಟಾಟಾ. Thank you for watching.